ನಮಸ್ಕಾರ. ಕೇರಳ ಸ್ಟೋರಿ ನಂಬರ್ 2 ಚಿತ್ರ ನೋಡಿದ ಮೇಲೆ ನಾವೆಲ್ಲ ಹಿಂದೂ ಸಂಘಟಕರು ಬಹಳ ಗಂಭೀರವಾಗಿ ತಗೊಂಡಿವಿ. ಇದು ನಂಬರ್ 1 ಬಂದಂಥ ಆ ಚಿತ್ರದಲ್ಲಿ ಜಿಹಾದಿಗೆ ಅಂದ್ರೆ ಭಯೋತ್ಪಾದನೆಗೆ ಹೇಗೆ ನಮ್ಮ ಹಿಂದೂ ಹುಡುಗಿಯರನ್ನ ಲವ್ ಜಿಹಾದ್ ಮೂಲಕ ತೊಡಗಿಸ್ಕೊಳ್ತಾರೆ ಅನ್ನುವಂಥದ್ದನ್ನ ತೋರಿಸಿದ್ರು. ಈ ನಂಬರ್ 2ದಲ್ಲಿ ಇಡೀ ದೇಶದಲ್ಲಿ ಹೇಗೆ ವ್ಯಾಪಿಸ್ತಾ ಇದೆ, ಕೇರಳದಿಂದ ವ್ಯವಸ್ಥಿತವಾದಂಥ ಹೇಗೆ ಈ ಜಾಲ ಬೇರೆ ಬೇರೆ ರಾಜ್ಯಗಳಲ್ಲಿ ಹಬ್ಬಿಸಿದೆ ಮತ್ತು ಬಹಳ ಸೂಕ್ಷ್ಮವಾಗಿ ಇಸ್ಲಾಮಿನ ಪ್ರಕ್ರಿಯೆ ಹೇಗಿದೆ, ಮುಲ್ಲಾ ಮೌಲ್ವಿ ಮಸೀದಿ ಮತ್ತು ಮನೆಗಳು, ಮುಸ್ಲಿಂ ಕುಟುಂಬಗಳು, ಮುಸ್ಲಿಂ ಯುವಕರು ಯಾವ ರೀತಿಯ ಜಾಲದಲ್ಲಿ ಹೇಗೆ ಫಸಾಯಿಸ್ತಾರೆ ಇದು ಒಂದಾದರೆ, ಅಡ್ವೊಕೇಟ್ಗಳು ಹೇಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ತನೆ ಮಾಡುತ್ತೆ, ರಿಜಿಸ್ಟ್ರೇಷನ್ ಆಫೀಸ್ಗಳು ಹೇಗೆ ವರ್ತನೆ ಮಾಡ್ತವೆ, ಹೀಗೆ ಅತ್ಯಂತ ಸೂಕ್ಷ್ಮವಾಗಿ ವಿವರವಾಗಿ ಕೇರಳ ನಂಬರ್ 2 ಇದೊಂದು ಅತ್ಯಂತ ವ್ಯವಸ್ಥಿತವಾದಂಥ ದೊಡ್ಡ ಜಾಲವನ್ನ ಇವತ್ತು ಲವ್ ಜಿಹಾದ್ ಈ ಪ್ರಕರಣವನ್ನು ಹೊರಗೆ ತಂದಿದೆ. ನಾನು ಎಲ್ಲ ಸಮಾಜದವರು, ಎಲ್ಲ ಹಿಂದೂಗಳಿಗೆ ಕುಟುಂಬ ಸಹಿತ ಹೆಣ್ಮಕ್ಕಳ ಸಹಿತ ಈ ಸಿನಿಮಾವನ್ನ ನೋಡಬೇಕು ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿನಂತಿ ಅಲ್ಲ, ಆಗ್ರಹ ಮಾಡ್ತಾ ಇದ್ದೀನಿ. ಸಮಾಜದ ಮುಖಂಡರು ತಮ್ಮ ಸಮಾಜದ ಎಲ್ಲ ಕುಟುಂಬದವರಿಗೆ, ಮಹಿಳೆಯರಿಗೆ ಕರ್ಕೊಂಡು ಹೋಗ್ಬೇಕು ಮತ್ತು ಕಾಲೇಜ್ಗಳಲ್ಲಿ ಇರುವಂತ ಆಡಳಿತ ಮಂಡಳಿಯವರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಕಾಲೇಜ್ ಯುವಕ ಯುವತಿಯರನ್ನು ಕೂಡ ಈ ಚಿತ್ರವನ್ನು ತೋರಿಸ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಹಿಂದೂ ಸಂಘಟನೆಗಳು ಇದನ್ನ ವ್ಯಾಪಕವಾಗಿ ಪ್ರಚಾರ ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಮುಖಂಡರಿಗೆ ಹೋಗಿ ಭೇಟಿಯಾಗಿ ಸೊ ನೀವು ಈ ಸಿನಿಮಾವನ್ನ ಉಚಿತವಾಗಿ ತೋರಿಸುವಂತ ಪ್ರಕ್ರಿಯೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ಟಾಕೀಸಿನ ಮಾಲೀಕರು ಕೂಡ ಉಚಿತ ಕೊಡುವ ದೃಷ್ಟಿಯಿಂದ ಆ ರೇಟನ್ನ ಅಂದ್ರೆ ಟಿಕೆಟಿನ ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ. ಸೊ ಅವರು ಬಹಳ ಒಳ್ಳೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಮೊದಲನೇದಾಗಿ ನಾನು ಹೇಳೋದು, ಈ ಸಿನಿಮಾವನ್ನ ಎಲ್ಲರೂ ನೋಡಬೇಕು ಮತ್ತು ಈ ಸಿನಿಮಾದ ಕಾಮಾಖ್ಯ ನಾರಾಯಣ ಸಿಂಗ್ ಅನ್ನುವಂಥ ಡೈರೆಕ್ಟರ್ಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಧೈರ್ಯ ತೋರಿಸಿದ್ದು, ವಾಸ್ತವಿಕವಾದನ್ನು ಹೇಳಿದ್ದು, ಈ ರೀತಿಯ ಚಿತ್ರವನ್ನ ಅವರು ಮಾಡಿದ್ದು ಅದ್ಭುತವಾಗಿದೆ. ಇವತ್ತು ಹಿಂದೂ ಸಮಾಜವನ್ನ ದೇಶದ ಉಳಿವಿಗೋಸ್ಕರ ಮಾಡಿದಂಥ ಈ ಚಿತ್ರ, ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸೊ ಇದು ಮೊದಲೇ. ಇನ್ನು ಎರಡನೇ